ನಾನು ಮತ್ತೆ ನನ್ನ 4 ಜನ ಫ್ರೆಂಡ್ಸ್ ಕೂತ್ಕೊಂಡು ಎಣ್ಣೆ ಹೊಡಿತಿದ್ವಿ ನೈಟ್ 2 ಗಂಟೆವರೆಗೂ. ಆಚೆಯಿಂದ ಸಡನ್ ಆಗಿ ಏನೋ ಸೌಂಡ್ ಬಂತು, ಹೋಗ್ ನೋಡಿದ್ರೆ ಯಾರೋ ಒಬ್ಬ ಸರಿಗ್ ಡಿವೈಡರ್ ಕೊಟ್ಟು ದಬಾಕೊಂಡ್ಬಿಟ್ಟವನೆ, ಗಾಡಿ ಅವನ ಮೇಲೆ ದಬಾಕೊಂಡ್ಬಿಟ್ಟೈತೆ. ನಾನ್ ನನ್ನ ಫ್ರೆಂಡ್ ಹೇಳ್ದೆ ಮಚ್ಚ ಹೋಗ್ ಗಾಡಿ ಇತ್ತು ಅಂತ, ಅವ್ನ್ ಆಗಲ್ಲ ಅಂದ. ಯಾಕೋ ಅಂದ್ರೆ ಯಾರಿಗ್ ಗೊತ್ತು ಮಚ್ಚ ಚೋಳಿ ಜಾಸ್ತಿ ಐತಲ್ಲ, ಬೆಶೀಟ್ ಸಿಕ್ಕಿಲ್ಲ ಅಂತ ಅವ್ನ್ ಗಾಡಿನೇ ಹೊಚ್ಕೊಂಡ್ ಮಲ್ಕೊಂಡಿರ್ಬೇಕು ಅಂದ. ನಮ್ ಗ್ಯಾಂಗ್ ಅಲ್ಲಿ ಇನ್ನೊಬ್ಬ ಫ್ರೆಂಡ್ ಇದ್ದ ಮಹೇಶ್ ಅಳಿಯಾಸ್ ಮಾಲ್ ಮಹೇಶ್. ಅಣ್ಣ ಮಾಲ್ ಹೊಡ್ಬಿಟ್ಟು ಜಿಲೇಬಿ ತಿನ್ಬಿಟ್ಟಿದ್ದ. ಅವ್ನು ಇಲ್ಲಿಲ್ಲ ಚಂದ್ರ ಮೇಲೆ ಹೋಗ್ಬಿಟ್ಟಿದ್ದ. ಚಂದ್ರನ್ ಮೇಲಿಂದ ವಾಪಸ್ ಬಂದು ಅವ್ನ ಹತ್ರ ಹೋಗ್ಬಿಟ್ಟು ಅವ್ನ್ ಜಾಕೆಟ್ ಹರ್ದಾಕ್ಬಿಟ್ಟ. ಯಾಕೋ ಮಚ್ಚ ಅಂತ ಕೇಳಿದ್ರೆ ಉಸಿರಾಡಕ್ ಜಾಗ ಇರ್ಲಿಲ್ಲ ಪಾಪ, ನಾನ್ ಇವಾಗ ಜಾಗ ಮಾಡ್ದೆ ಅಂದ. ಅವ್ನ್ ಮೊದ್ಲೇ ಗಾಯ ನೋವಿಂದ ಸಾಯ್ತಿದ್ದೆ, ಇವಾಗ ಚುಳಿಯಿಂದ ಬೇರೆ ಸಾಯ್ತವನೆ ಅಂತ ನಾನೇ ಆಂಬುಲೆನ್ಸ್ ಫೋನ್ ಮಾಡ್ದೆ. ಆಂಬುಲೆನ್ಸ್ ಅವ್ನು ಯಾವ ದೇಶ ಮಾಡಿದ್ನೋ ಗೊತ್ತಿಲ್ಲ, ನಿಮ್ದು ಯಾವ ದೇಶ ಅಂತ ಕೇಳ್ತವನೆ. ಅದಕ್ಕೆ ನಾನು ಥೈಲ್ಯಾಂಡ್ ಇಲ್ಲೊಬ್ಬ ಮಸಾಜ್ ಮಾಡ್ಬೇಕಾಯ್ತು, ಬಾ ಮಾಡ್ಬಿಟ್ಟು ಹೋಗು ಅಂದೆ. ಆಂಬುಲೆನ್ಸ್ ಬರಕ್ 10 ನಿಮಿಷ ಆಯ್ತು. ಅಷ್ಟಲ್ಲಿ ನಮ್ ತರ ಇನ್ನೊಂದ್ 10 ಜನ ಬಂದು ಸೇರ್ಕೊಂಡ್ಬಿಟ್ಟು ಇವಾಗ ಅಲ್ಲಿ ಬಿದ್ದೋರನ್ನೇ ಗುರಾಯಿಸ್ತಾ ಇದೀವಿ. ಕೊನೆಗೂ ಆಂಬುಲೆನ್ಸ್ ಬಂತು. ನನ್ 3 ಜನ ಫ್ರೆಂಡ್ಸ್ ಆಂಬುಲೆನ್ಸ್ ಹತ್ರ ಹೋಗ್ಬಿಟ್ಟು ಮುಂದೆ ನಾನ್ ಕುತ್ಕೊಂತೀನಿ ಅಂತ ಕಿತ್ತಾಡ್ತವ್ರೆ. ಅದಕ್ಕೆ ಡ್ರೈವರ್ ಆಮೇಲೆ ಕಿತ್ತಾಡೋರಂತೆ ಫಸ್ಟ್ ಬಾಡಿ ತೊಗೊಂಡೆ ಆ ಕಡೆ ಬನ್ನಿ ಅಂದ. ಅದಕ್ಕೆ ನನ್ನ ಫ್ರೆಂಡ್ ಬಾಡಿ ಅಲ್ಲ ಅವ್ನು ಇನ್ನೂ ಬದುಕವನೆ, ಅವ್ನ ಎದೆ ಹತ್ರ ಉಸಿರಾಡಕ್ ಜಾಗ ಮಾಡಿದೀವಿ ಅಂದ. ಅಂತ ಇವಾಗ 4 ಜನ ಹಿಡ್ಕೊಂಡು ಬಾಡಿ ಒಳಗಡೆ ಹಾಕಿದ್ವಿ. ಇನ್ನೊಂದ್ 4 ಜನ ಅವ್ನ ಗಾಡಿನೇ ತೊಗೊಂಡೆ ಹಾಕ್ತವ್ರೆ. ಡ್ರೈವರ್ ಗೋಳಿ ಮಕ್ಕಳ ಆಂಬುಲೆನ್ಸ್ ಇದು ಟಾಟಾ ಎಸಿ ಅಲ್ಲ ಅಂದ. ಸರಿ ಅಂತ ಗಾಡಿನಲ್ಲೇ ಬಿಸಾಕ್ಬಿಟ್ಟು ಫ್ರೆಂಡ್ ಸೀಟ್ ಅಲ್ಲಿ ಮಾಲ್ ಮಹೇಶ್ ನ ಕುಂಡಿಸ್ಬಿಟ್ಟು ಆ ಬಾಡಿ ಜೊತೆ 10 ಜನ ಹತ್ಕೊಂಡ್ರು. ಹೋಯ್ತಾ ಇರ್ಬೇಕಾದ್ರೆ ಮಾಲ್ ಮಹೇಶ್ ಡ್ರೈವರ್ ಹತ್ರ ಬೋರ್ ಹೊಡಿತಿದೆ ಸಾಂಗ್ ಹಾಕಲ್ವಾ ಅಂದ. ಅದಕ್ಕೆ ಆ ಡ್ರೈವರ್ ಈ ಗೋಳಿ ಮಕ್ಳ ಹತ್ರ ಏನ್ ಕಿತ್ತಾಡೋದು ಅಂತ ಚಂದನ್ ಸಿಟಿ ಟಕಿಲಾ ಸಾಂಗ್ ಹಾಕ್ತಾ. ಹಿಂದೆ ಇರೋ 10 ಜನ ಆಂಬುಲೆನ್ಸ್ ಡಿಸ್ಕೋ ಲೈಟ್ ಅಲ್ಲಿ ಚಂದನ್ ಸಿಟಿ ಸಾಂಗ್ ಡ್ಯಾನ್ಸ್ ಆಡ್ತಾ ಇದೀವಿ.